ಶೋಭಾಗೆ ಲೋಕಲ್ ವಿರೋಧ ಸಿಟಿ ರವಿ ಪಾತ್ರ ಏನು? ಜಯಪ್ರಕಾಶ್ ಹೆಗ್ಡೆ ನಿರ್ಧಾರವೇನು? ಯಾರಾಗ್ತಾರೆ ಗೋ ಬ್ಯಾಕ್? ಶೋಭಾ ವರ್ಸಸ್ ಸಿಟಿ ರವಿ. ಬಿಜೆಪಿಗೆ ಗೊಂದಲದ ಗೂಡಾಗ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಬಿಜೆಪಿ ಸಂಸದರಿಗೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಶೋಭಾ ಕರಂದ್ಲಾಜೆಗೆ ಗೋ ಬ್ಯಾಕ್ ತಪ್ಪರಾಕಿಯನ್ನು ಹಾಕಲಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರಿನ ಹಾಲಿ ಸಂಸದರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿ ಸಂಸದರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು ಉಡುಪಿ ಚಿಕ್ಕಮಗಳೂರಿನಲ್ಲಿ. ಗೊಂದಲದ ಗೂಡಾಗಿದೆ ಬಿಜೆಪಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಯಾವ ರೀತಿಯಾಗಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಬಿಜೆಪಿ ಸಂಸದರಾಗಿರುವಂತಹ ಹಾಲಿ ಸಂಸದರಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ತಪ್ಪರಾಕಿಯನ್ನ ಹಾಕಲಾಗ್ತಾ ಇದೆ. ಸೊ ಹೀಗಾಗಿನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರಿಗೆ ಒಂದ್ ರೀತಿಯಾದಂತಹ ಟೆನ್ಷನ್ ಶುರುವಾಗಿರುವಂತದ್ದು. ಇಲ್ಲಿ ಯಾವ ರೀತಿಯಾಗಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಶೋಭಾ ಕರಂದ್ಲಾಜೆ ಅವರಿಗೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅನ್ನುವ ಅಭಿಯಾನ ಶುರುವಾಗಿದ್ದನ್ನ ಕೂಡ ನಾವೇ ತೋರಿಸಿದ್ವಿ ನ್ಯೂಸ್ 18 ಕನ್ನಡದಲ್ಲಿ. ಮತ್ತು ಒಂದ್ ಕಡೆ ಬರೀ ಅಲ್ಲಿನ ಕೆಲವೊಂದು ಜನರು ಮಾತ್ರ ಅಲ್ಲ, ಬಿಜೆಪಿಯ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ಪಕ್ಷದವರಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಮತ್ತೆ ಉಡುಪಿ ಈ ಎರಡೂ ಜಿಲ್ಲೆಗಳಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಹೀಗಾಗಿ ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಆದರೆ ಈಗ ಗೋ ಬ್ಯಾಕ್ ಶೋಭಾ ಎಂದು ಅಭಿಯಾನವನ್ನ ಕೂಡ ನಡೆಸಲಾಗಿತ್ತು. ಆದ್ರೆ ಈಗ ಆ ಒಂದು ಕ್ಷೇತ್ರದ ಜೊತೆಗೆ ಬಿಜೆಪಿ ನಾಯಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಈಗ ಶೋಭಾ ವಿರುದ್ಧ ಬಹಿರಂಗ ವಿರೋಧಕ್ಕೆ ಮುಂದಾಗಿದ್ದಾರೆ. ಸ್ಥಳೀಯ ಬಿಜೆಪಿ ಆರ್ಎಸ್ಎಸ್ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆಯ ವಿರುದ್ಧ. ಸುದ್ದಿಗೋಷ್ಠಿಯನ್ನ ನಡೆಸಿ ಶೋಭಾಗೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಜಯಪ್ರಕಾಶ್ ಹೆಗ್ಡೆ ಜೊತೆ ಮತ್ತೊಂದು ಹೆಸರು ಈಗ ಕೇಳಿ ಬರ್ತಾ ಇದೆ. ಉಡುಪಿ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಮತ್ತೊಂದು ಹೆಸರು. ಮೊಗವೀರ ಮುಖಂಡನಿಗೆ ಟಿಕೆಟ್ ನೀಡಲು ಆಗ್ರಹ ಪಡಿಸಲಾಗ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಉಡುಪಿಯ ಮೊಗವೀರ ಮುಖಂಡ ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಸಂಘ ಪರಿವಾರದ ನಂಟನ್ನ ಹೊಂದಿದ್ದಾರೆ ಯಶ್ಪಾಲ್ ಸುವರ್ಣ ಅವರು. ಯಶ್ಪಾಲ್ ಜಯಪ್ರಕಾಶ್ ನಡುವೆ ಟಿಕೆಟ್ ಫೈಟ್ ಕೂಡ ನಡೀತಾ ಇದೆ. ಶೋಭಾಗೆ ಟಿಕೆಟ್ ಕೊಟ್ರೆ ನೋಟಾ ಮತದಾನದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಚಿಕ್ಕಮಗಳೂರು ನಗರಸಭೆ ಸದಸ್ಯರಿಂದಲೇ ಈ ಒಂದು ಎಚ್ಚರಿಕೆಯನ್ನ ನೀಡಲಾಗಿರುವಂತದ್ದು. ಸಿಟಿ ರವಿ ಆಪ್ತರಿಂದ ಶೋಭಾಗೆ ಬಹಿರಂಗವಾಗಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಶೋಭಾಗೆ ಸಿಟಿ ರವಿ ಬೆಂಬಲಿಗರ ವಿರೋಧ. ಶೋಭಾ ಮತ್ತು ಸಿಟಿ ರವಿ ನಡುವೆ ಇಂಡಿಯಾ ಕೋಲ್ಡ್ ವಾರ್. ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಬೆಂಬಲಿಗರ ಬೆನ್ನಿಗೆ ನಿಂತಿದ್ದಾರ ಶಾಸಕ ಸಿಟಿ ರವಿ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದಿರುವಂತದ್ದು. ಹಾಲಿ ಸಂಸದೆ ಅಂತ ಶೋಭಾಗೆ ಟಿಕೆಟ್ ಕೊಟ್ರೆ ಮುಂದೇನ್ ಕತೆ? ಹೈಕಮಾಂಡ್ ಆದೇಶ ಧಿಕ್ಕರಿಸ್ತಾರ ಕಮಲ ಕಾರ್ಯಕರ್ತರು ಅನ್ನುವ ಪ್ರಶ್ನೆ ಕೂಡ ಇದೆ. ಪಕ್ಷದೊಳಗಿನ ಕಿತ್ತಾಟಕ್ಕೆ ಒಂದು ಸ್ಥಾನ ಕಳೆದುಕೊಳ್ಳುತ್ತಾ ಬಿಜೆಪಿ ಅನ್ನೋದು. ಕಮಲ ಕಲಹದ ಲಾಭ ಜೆಡಿಎಸ್ಗೆ ಆಗುತ್ತಾ? ಇಲ್ಲಿ ಟಿಕೆಟ್ ಸಿಗದಿದ್ರೆ ಜೆಡಿಎಸ್ ಸೇರ್ತಾರ ಜಯಪ್ರಕಾಶ್ ಹೆಗ್ಡೆ ಅನ್ನುವ ಪ್ರಶ್ನೆ ಕೂಡ ಇದೆ. ಗೊಂದಲದ ಗೂಡಾಗಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನೋದೇ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಈಗಾಗಲೇ ಹಾಲಿ ಸಂಸದರಿಗೆಲ್ಲರಿಗೂ ಕೂಡ ಟಿಕೆಟ್ ಸಿಗುತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ಯಡಿಯೂರಪ್ಪನವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈಗ ಆಲ್ರೆಡಿ ಅಭಿಯಾನವನ್ನ ಕೂಡ ನೋಡಿದ್ವಿ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನೋದನ್ನ. ಆದ್ರೆ ಇಲ್ಲಿ ಅದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇರುವಂತ ವಿರೋಧದ ಜೊತೆಗೆ ಬಿಜೆಪಿಯ ಸ್ಥಳೀಯ ನಾಯಕರು ಉಡುಪಿ ಚಿಕ್ಕಮಗಳೂರಿನ ಬಿಜೆಪಿಯ ಸ್ಥಳೀಯ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಯ ಭದ್ರಕೋಟೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೇ ಬಿಜೆಪಿಯಲ್ಲಿ ಗೊಂದಲ ಮನೆ ಮಾಡಿದೆ. ಏನ್ ಮಾಡುದು, ಯಾವ ರೀತಿಯಾಗಿ ಈ ಕ್ಷೇತ್ರ ಗೆಲ್ಲೋದು ಅನ್ನುವ ಚಿಂತೆ ಕೂಡ ಶುರುವಾಗಿದೆ ಬಿಜೆಪಿಗೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ವೀರೇಶ್, ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಏನದು ಗೊಂದಲ, ಯಾಕೆ ವಿರೋಧ ಅಂತ ಶೋಭಾ ಕರಂದ್ಲಾಜೆಗೆ? ಪೃಥ್ವಿರಾಜ್, ಏನು ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆಗೆ ಸ್ವಪಕ್ಷದಲ್ಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಏನು ಬಿಜೆಪಿಯಲ್ಲೇ ಇವರಿಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾರಂತದ್ದು ಸ್ವತಃ
ನಗರಸಭೆ ಸದಸ್ಯರೇ ಶೋಭಾ ಕರಂದ್ಲಾಜೆಗೆ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಶೋಭಾ ಕರಂದ್ಲಾಜೆ ಕಳೆದ ಬಾರಿ ಮೋದಿ ಹೆಸರಲ್ಲಿ ಗೆದ್ದವರು ಈ ಕ್ಷೇತ್ರವನ್ನ 4.5 ವರ್ಷಗಳ ಕಾಲ ಮರ್ತಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಏನು ಚಿಕ್ಕಮಂಗ್ಳೂರಿನ ಕಾರ್ಯಕರ್ತರು ಮತ್ತೆ ನಗರಸಭೆ ಸದಸ್ಯರು ಈ ಹಿಂದೆ ಕೂಡ ಏನು ಕಾರ್ಯಕರ್ತರು ಗೋಬ್ಯಾಕ್ ಶೋಭಕ್ಕ ಚಳವಳಿ ಕೂಡ ಆರಂಭಿಸಿದ್ರು. ಈಗ ಸ್ವತಃ ನಗರಸಭೆ ಸದಸ್ಯರೇ ಏನು ಶೋಭಕ್ಕ ವಿರುದ್ಧ ನಗರಸಭೆ ಸದಸ್ಯರ ಆಕ್ರೋಶದ ಹಿಂದೆ ಸಿಟಿ ರವಿ ಇದ್ದಾರಾ? ಅಂದ್ರೆ ಏನಂದ್ರೆ 16 ನಗರಸಭೆ ಸದಸ್ಯರು ಏನು ಚಿಕ್ಕಮಂಗ್ಳೂರಿನ 16 ನಗರಸಭೆಯ ಸದಸ್ಯರು ಎಲ್ಲರೂ ಕೂಡ ಸಿಟಿ ರವಿ ಅವರ ಆಪ್ತರಾಗಿರೋ ಹಿನ್ನೆಲೆಯಲ್ಲಿ ಏನು ತೆರೆಮರೆಯಲ್ಲಿ ಏನಾದ್ರೂ ಜಯಪ್ರಕಾಶ್ ಹೆಗಡೆಗೆ ಸಪೋರ್ಟ್ ಮಾಡ್ತಿದಾರ ಸಿಟಿ ರವಿ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಏನು ಸ್ಥಳೀಯ ನಗರಸಭೆ ಸದಸ್ಯರು ಎಲ್ಲರೂ ಕೂಡ ಆ ಸಿಟಿ ಆಪ್ತರು ಮತ್ತೆ ಏನು ಸಾಕಷ್ಟು ಬಾಂಧವ್ಯ ಹೊಂದಿರುವಂತ ಸದಸ್ಯರು. ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ಸುದ್ದಿಗೋಷ್ಠಿ ಮಾಡಿರುವಂತ ನಗರಸಭೆ ಸದಸ್ಯರು ಶೋಭಾ ಕರಂದ್ಲಾಜೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಮತ್ತೆ ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರನ್ನ ಹುಡುಕ್ಬೇಕು ಅಂದ್ರೆ ನಾವು ಬಸ್ ಚಾರ್ಜ್ ಹಾಕೊಂಡು ಆ ಬೆಂಗಳೂರಿಗೆ ಹೋಗ್ಬೇಕು. ಹಾಗಾಗಿ ಈ ಕ್ಷೇತ್ರಕ್ಕೆ ಅವರು ಅರ್ಹ ಅಭ್ಯರ್ಥಿ ಅಲ್ಲ, ಏನು ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಒಂದು ಮನವಿ ಕೂಡ ಮಾಡಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರ ನಡೆನೆ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಏನ್ ಮಾಡ್ತಾರೆ ಜಯಪ್ರಕಾಶ್ ಹೆಗಡೆ ಅವರು ಅಕಸ್ಮಾತ್ ಟಿಕೆಟ್ ಸಿಗದೆ ಹೋದ್ರೆ? ಹೌದು ಪೃಥ್ವಿ, ಜಯಪ್ರಕಾಶ್ ಹೆಗಡೆ ನಡೆ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಈಗಾಗ್ಲೇ ಶೋಭಾ ಕರಂದ್ಲಾಜೆಗೆ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲಾಗ್ತದೆ ಅಂತ ಬಿಜೆಪಿ ಹೈಕಮಾಂಡ್ ಕೂಡ ಹೇಳಲಾಗ್ತಾ ಇದೆ. ಇದ್ರ ಜೊತೆಗೆ ಜಯಪ್ರಕಾಶ್ ಹೆಗಡೆ ನಡೆ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಮೂಡಿಸಿರುವಂತದ್ದು. ಇವರು ಈಗ ಮೊನ್ನೆ ಕೂಡ ನಾನು ಕೂಡ ಸಂಪರ್ಕ ಮಾಡಿದಾಗ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬದಲಾಯಿಸುವುದಿಲ್ಲ, ಜೆಡಿಎಸ್ಗೆ ಸದಾ ಸಿದ್ಧವಾಗಿ ನಾನು ಹೋಗುವುದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ಫೇಸ್ಬುಕ್ ಅಲ್ಲೂ ಕೂಡ ಅವ್ರು ಹಾಕಿರುವಂತದ್ದು ಅಂದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಬೇಕನ್ನೋ ಒಂದು ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಈಗ ಏನಾದ್ರೂ ಜಯಪ್ರಕಾಶ್ ಹೆಗಡೆಗೆ ಬಿಜೆಪಿ ಟಿಕೆಟ್ ಸಿಗದೆ ಇದ್ರೆ ಇದನ್ನ ಉಪಯೋಗ ಮಾಡ್ಕೊಳಕ್ಕೆ ಈಗಾಗಲೇ ಜೆಡಿಎಸ್ ಸಿದ್ಧ ನಡೆಸ್ಕೊಂಡಿರುವಂತದ್ದು. ಜೆಡಿಎಸ್ ಕೂಡ ಜಯಪ್ರಕಾಶ್ ಹೆಗಡೆ ಕರೆತರುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಆದ್ರೆ ಈಗ ಸದ್ಯಕ್ಕೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಒಂದು ಗೊಂದಲ ಕೂಡ ಸಾಕಷ್ಟು ತೀವ್ರಗೊಳಿಸಿರುವಂತದ್ದು. ಜೊತೆಗೆ ಶೋಭಾ ಕರಂದ್ಲಾಜೆಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಿರೋ ಹಿನ್ನೆಲೆಯಲ್ಲಿ ಜಯಪ್ರಕಾಶ್ ಹೆಗಡೆ ಕೊಡ್ತಾರಾ ಅಥವಾ ಶೋಭಾಗ್ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವೀರೇಶ್.